ಬೆಳಗ್ಗೆಯೇ ಲೋಕ ಅಧಿಕಾರಿಗಳು ಭ್ರಷ್ಟರ ಚಳಿ ಬಿಡಿಸಿದ್ದಾರೆ. 56 ಕಡೆ ದಾಳಿಯನ್ನ ಮಾಡಿ ಭ್ರಷ್ಟರಿಗೆ ಚಳಿ ಬಿಡಿಸಿರುವಂತದ್ದು. ರಾಜ್ಯದ 56 ಕಡೆ ಲೋಕಾಯುಕ್ತ ಅಧಿಕಾರಿಗಳಿಂದ ದಾಳಿಯಾಗಿದೆ. ಕಲಬುರಗಿ, ಮಂಡ್ಯ, ಚಿತ್ರದುರ್ಗ, ಧಾರವಾಡದಲ್ಲಿ ದಾಳಿಯನ್ನ ನಡೆಸಿದ್ದಾರೆ. ಬೆಳಗಾವಿ, ದಾವಣಗೆರೆ, ಕೋಲಾರ, ಮೈಸೂರು, ತುಮಕೂರು, ಹಾಸನ, ಚಿತ್ರದುರ್ಗದಲ್ಲೂ ಕೂಡ ಲೋಕ ಅಧಿಕಾರಿಗಳು ದಾಳಿಯನ್ನ ನಡೆಸಿ ಶೋಧವನ್ನ ನಡೆಸ್ತಾ ಇದ್ದಾರೆ. ರಾಜ್ಯದಲ್ಲಿ 100ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ಶೋಧ ಕಾರ್ಯವನ್ನ ಮುಂದುವರಿಸಲಾಗಿದೆ. ರಾಜ್ಯದಾದ್ಯಂತ ಲೋಕಾಯುಕ್ತ ಅಧಿಕಾರಿಗಳಿಂದ ದಾಳಿಯಾಗಿದೆ. 9 ಜಿಲ್ಲೆಗಳಲ್ಲಿ ದಾಳಿಯನ್ನ ನಡೆಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. 100 ಅಧಿಕಾರಿಗಳಿಂದ 56 ಕಡೆ ದಾಳಿಯನ್ನ ನಡೆಸಿ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಆದಾಯಕ್ಕೂ ಮೀರಿ ಆಸ್ತಿ ಸಂಪಾದನೆ ಆರೋಪದ ಹಿನ್ನೆಲೆಯಲ್ಲಿ ನಿವೃತ್ತ ಇಇ ಶಿವರಾಜ್ ಎಸ್ ಮನೆ ಮೇಲೆ ದಾಳಿ ಕೂಡ ಮಾಡಲಾಗಿದೆ. ಮಂಡ್ಯ ಲೋಕಾಯುಕ್ತ ಪೊಲೀಸರು ದಾಳಿಯನ್ನ ನಡೆಸಿದ್ದಾರೆ. ಮಂಡ್ಯ ಹಾಗೂ ಮೈಸೂರಿನಲ್ಲಿ ದಾಳಿಯನ್ನ ಮಾಡಿ ಪರಿಶೀಲನೆಯ ಇದೀಗ ನಡೆಸಲಾಗ್ತಾ ಇರುವಂತದ್ದು. ನಾಗಮಂಗಲದ ಇಜ್ಜಲಘಟ್ಟದಲ್ಲಿ 3 ಕಡೆ ಹಾಗೂ ಮೈಸೂರಿನಲ್ಲಿ 2 ಕಡೆ ದಾಳಿಯನ್ನ ಮಾಡಲಾಗಿದೆ. ಇಜ್ಜಲಘಟ್ಟದಲ್ಲಿರುವಂತಹ ಫಾರ್ಮ್ ಹೌಸ್, ತಂದೆ ಮನೆ, ಕ್ರಷರ್ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಲೋಕಾಯುಕ್ತ ಎಸ್ಪಿ ಸುರೇಶ್ ಬಾಬು ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇರುವಂತದ್ದು. ಹಾಸನ, ಚಿತ್ರದುರ್ಗದಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಹಾಸನದಲ್ಲೂ ಲೋಕಾಯುಕ್ತ ದಾಳಿಯಾಗಿದೆ. ಗ್ರೇಡ್ 1 ಕಾರ್ಯದರ್ಶಿ ಎನ್ಎಂ ಜಗದೀಶ್ ನಿವಾಸದ ಮೇಲೆ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್. ನೇರ ಸಂಪರ್ಕದಲ್ಲಿದ್ದಾರೆ. ಒಂದ್ ಕಡೆ ವಿಠಲ್ ಇದ್ದಾರೆ. ವಿಠಲ್, ಬೆಳ್ಳಂಬೆಳಗ್ಗೆ ಅಧಿಕಾರಿಗಳು ಭ್ರಷ್ಟರ ಬೇಟೆ ಆಡ್ತಾ ಇದ್ದಾರೆ. ಇಲ್ಲಿಯವರೆಗೂ ಏನೆಲ್ಲ ಪರಿಶೀಲನೆ ಆಗಿದೆ, ಡೀಟೇಲ್ಸ್ ನೀಡ್ತಾ ಹೋಗ್ಬೋದಾ? ಖಂಡಿತ ರಮ್ಯ. ಏನಂತಂದರೆ ಬೆಳ್ಳಂಬೆಳಗ್ಗೆ ದಾವಣಗೆರೆಯ ಇಬ್ಬರು ಇಂಜಿನಿಯರ್ ಅಧಿಕಾರಿಗಳ ಮನೆ ಮೇಲೆ ಏಕಾಏಕಿ ದಾಳಿ ಆಗಿರುವಂಥದ್ದು. ಸುಮಾರು 8 ತಂಡಗಳಲ್ಲಿ ಆ ಇಬ್ಬರು ಅಧಿಕಾರಿಗಳಿಗೆ ಸಂಬಂಧಿಸಿದಂಥ ಆಸ್ತಿಗಳಿರ್ಬೋದು, ಅವರ ಮನೆಗಳ ಮೇಲೆ ದಾಳಿನ ಮಾಡಿರುವಂಥದ್ದು. ಆ ಮನೆಯೊಳಗಿನ ಮನೆಯವರ ಸಮ್ಮುಖದಲ್ಲಿ ಆ ಬ್ಯಾಂಕ್ ದಾಖಲಾತಿಗಳನ್ನು, ಬ್ಯಾಂಕ್ ಟ್ರಾನ್ಸಾಕ್ಷನ್ ಇರ್ಬೋದು, ಅದರ ಜೊತೆಗೆ ಆಸ್ತಿಯ ಪತ್ರಗಳನ್ನು ವಿಚಾರಣೆ ಮಾಡ್ತಿರುವಂಥದ್ದು, ಅವುಗಳನ್ನೆಲ್ಲ ಕಲೆ ಹಾಕ್ತಿರುವಂಥದ್ದು. ಆ ಮಾಹಿತಿಗಳನ್ನು ಕಲೆ ಹಾಕಿ ಆ ಆದಾಯದ ಮೂಲವನ್ನು ಸಹ ಈಗಾಗಲೇ ಲೋಕಾಯುಕ್ತ ಪೊಲೀಸರು ಕೆದಕ್ತಿರುವಂಥದ್ದು. ಅಕ್ರಮ ಆಸ್ತಿ ಗಳಿಕೆಯ ಆರೋಪದಡಿ ಏಕಾಏಕಿ ಈಗಾಗಲೇ ದಾಳಿ ನಡೆದಿರುವಂಥದ್ದು. KPTCL ಕಾರ್ಯನಿರ್ವಾಹಕ ಇಂಜಿನಿಯರ್ ಆಗಿರುವಂಥ ಉಮೇಶ್ ಮತ್ತು AW ಅಂದರೆ ಬೆಸ್ಕಾಂನ AW ಆಗಿರುವಂಥ ಪ್ರಭಾಕರ್ ಅವ್ರ ಮನೆ ಮೇಲೂ ಸಹ ಈಗಾಗಲೇ ದಾಳಿ ಆಗಿರುವಂಥದ್ದು. ನಾವೀಗ ಪ್ರಭಾಕರ್ ಮನೆ ಹತ್ರ ನಾನು ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ರಮ್ಯ. ಈಗ ಇದು ಬೆಸ್ಕಾಂನ AW ಅಂದರೆ ಜಾಗೃತ ದಳದ AW ಆಗಿರುವಂಥ ಪ್ರಭಾಕರ್ ಅವರ ಮನೆ ಇಲ್ಲಿ ಅಧಿಕಾರಿಗಳು ಈಗಾಗಲೇ ತಪಾಸಣೆಯನ್ನು, ಲೋಕಾಯುಕ್ತ ಪೊಲೀಸ್ ಅಧಿಕಾರಿಗಳು ತಪಾಸಣೆಯನ್ನು ಮಾಡ್ತಿರುವಂಥದ್ದು. ಬ್ಯಾಂಕ್ ದಾಖಲಾತಿಗಳಿರ್ಬೋದು, ಆಸ್ತಿ ಪತ್ರಗಳನ್ನು ಕೂಲಂಕುಷವಾಗಿ ಆ ಮನೆಯವರ ಸಮ್ಮುಖದಲ್ಲೇ ಒಂದು ತಪಾಸಣೆಯನ್ನು ಮಾಡ್ತಿರುವಂಥದ್ದು, ಮಾಹಿತಿಯನ್ನು ಕಲೆ ಹಾಕ್ತಿರುವಂಥದ್ದು. ಈ ಮನೆಯನ್ನು ಸೇರಿದಂತೆ ಸುಮಾರು 6 ಕಡೆ, ಅಂದರೆ ಇವರಿಬ್ಬರು ಅಧಿಕಾರಿಗಳಿಗೆ ಸಂಬಂಧಿಸಿದಂಥ 6 ಕಡೆಗಳಲ್ಲಿ ತಪಾಸಣೆ ಈಗ ಬೆಳಗ್ಗೆಯಿಂದ ನಡೆದಿರುವಂಥದ್ದು. ಅಕ್ರಮ ಆಸ್ತಿ ಗಳಿಕೆ ಆರೋಪದಡಿ ಈ ದಾಳಿ ನಡೆದಿರುವಂಥದ್ದು ರಮ್ಯ. ಈಗಾಗಲೇ ಮಾಹಿತಿಗಳನ್ನು ಕಲೆ ಹಾಕಿ ದಾಖಲಾತಿಗಳನ್ನೆಲ್ಲ ಪರಿಶೀಲನೆ ಮಾಡ್ತಿರೋದು. ಕೆಲವೇ ಕ್ಷಣದಲ್ಲಿ ಏನೇನು ಸಿಕ್ಕಿದೆ, ಏನೇನಾಗಿದೆ ಅನ್ನೋಂಥ ಮಾಹಿತಿ ಕೂಡ ಲಭ್ಯ ಆಗುವಂಥದ್ದು ರಮ್ಯ. ರೈಟ್, ಸ್ಟೇ ವಿತ್ ಮೀ, ಐ ವಿಲ್ ಕಮ್ ಬ್ಯಾಕ್. ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ಮತ್ತೊಂದು ಕಡೆ ಅಂದರೆ ಕಲಬುರಗಿಯಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮುಂದುವರಿಸಿದ್ದಾರೆ. ಕಲಬುರಗಿ